ಹಲೋ ವ್ಯೂಯರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಈ ವಿಡಿಯೋದಲ್ಲಿ ಮಲ್ಲಿಕಾ ಬಿರಿಯಾನಿ ಎಲ್ಲಿರೋದು ಹೇಗಿದೆ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವೀಡಿಯೋಸ್ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಯಾರಿಗೆಲ್ಲ ಗೊತ್ತಿಲ್ಲ ಮಲ್ಲಿಕಾ ಬಿರಿಯಾನಿ ಬಗ್ಗೆ, ಸೊ ಎಲ್ಲರಿಗೂ ಗೊತ್ತಿರೋ ಅಂಥದ್ದೇ. ಸೊ ನಾನು ಇದರ ಅಡ್ರೆಸ್ಸು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹಾಗೆ ಟೈಮಿಂಗ್ ಸಹ ಅದರಲ್ಲಿರುತ್ತೆ. ಒಂದ್ಸಲ ಚೆಕ್ ಮಾಡಿ. ತುಂಬ ಸಲ ಕೇಳಿದೆ, ತುಂಬ ರೀಲ್ಸ್ ನೋಡಿದ್ದೆ ನಾನು ಸಹ ಈ ಮಲ್ಲಿಕಾ ಬಿರಿಯಾನಿ ಹೇಗಿದೆ ಅಂತ ಹೇಳ್ಬಿಟ್ಟು ಟ್ರೈ ಮಾಡೋಣ ಅಂತ ಹೋದ್ವಿ. ಸೊ ನಾವು ಆಫ್ಟರ್ನೂನ್ ಲಂಚ್ ಟೈಮಲ್ಲಿ ಹೋಗಿದ್ದು, ಆಲ್ಮೋಸ್ಟ್ ಲಂಚ್ ಮುಗಿಯೋ ಟೈಮಲ್ಲಿ ಹೋಗಿದ್ವಿ. ರೀಚ್ ಆಗಿದ್ದು ನಾವು ಅಲ್ಲಿಗೆ. ಇಲ್ಲಿ ನೀವು ನೋಡ್ತೀರಲ್ಲ, ಇದಿಷ್ಟು ಆ್ಯಂಬಿಯನ್ಸು. ಪ್ಲೇಸ್ ಮಾತ್ರ ಸಿಕ್ಕಾಪಟ್ಟೆ ದೊಡ್ಡದಾಗಿ ಇದೆ. ತುಂಬ ಸಿಟ್ಔಟ್ ಏರಿಯಾಸ್ ಇದೆ. ತುಂಬ ಐಸ್ ಕ್ರೀಮ್ ಅಂಗಡಿಗಳಿರ್ಬೋದು, ಬೀಡ ಅಂಗಡಿ ಇರ್ಬೋದು. ಹಾಗೆ ಇಲ್ಲೇನಪ್ಪ ಅಂತಂದರೆ ಚಿಕನ್ಗೆ ಮಟನ್ಗೆ ಸಪ್ರೇಟ್ ಚೇಂಬರ್ಸ್ ಇರೋದು. ಚಿಕನ್ ಬಿರಿಯಾನಿ ಒಂದು ಕಡೆ, ಮಟನ್ ಬಿರಿಯಾನಿ ಒಂದು ಕಡೆ, ಹಾಗೆ ಲಿವರ್ ಫ್ರೈ ಒಂದು ಕಡೆ, ಬೋಟಿ ಫ್ರೈ ಒಂದು ಕಡೆ, ಆ ಥರ. ಸೊ ಸಪ್ರೇಟ್ ಕಡೆ ನಾವು ಹೋಗಬೇಕು, ಟೋಕನ್ ಒಂದು ಕಡೆ ತೊಗೊಂಡು. ಸೊ ಒಳಗಡೆ ಎಲ್ಲ ಆ್ಯಂಬಿಯನ್ಸ್ ಚೆನ್ನಾಗಿ ಇಷ್ಟ ಆಯಿತು ನನಗೆ. ಹಾಗೆ ಮೇಲೆ ಸಹ ಅರೇಂಜ್ ಸಿಟ್ಔಟ್ ಏರಿಯಾಸ್ ಇತ್ತು, ಇಲ್ಲಿ ನೀವು ನೋಡ್ತಿದ್ದೀರಲ್ಲ. ಸೊ ಕೆಳಗೆ ಒಂದು ಹಾಲ್ ಥರ, ಆಮೇಲೆ ಸಪ್ರೇಟ್ ಒಳಗಡೆ ಯಾರಿಗೆ ರೂಮ್ಸ್ ಥರ ಬೇಕು ಆ ಥರ ಸಪ್ರೇಟ್ ಇತ್ತು. ಯಾರಿಗೆ ಬೇಡ ಔಟ್ಸೈಡ್ ತಿನ್ನೋ ಥರ ಫೀಲ್ ಬೇಕಾದ್ರೆ ಅವ್ರಿಗಿತ್ತು. ರೂಫ್ ಟಾಪ್ ಥರ ಇತ್ತು. ಸೊ ಚೆನ್ನಾಗಿತ್ತು. ಬಟ್ ಇಲ್ಲಿ ಸ್ವಲ್ಪ ಮಟನ್ ಬಿರಿಯಾನಿ ಮತ್ತು ಚಿಕನ್ ಬಿರಿಯಾನಿ ಹೇಳಿದ್ವಿ. ಮಟನ್ ಬಿರಿಯಾನಿ ಚೆನ್ನಾಗಿ ಅನ್ನಿಸ್ತು. ಸ್ವಲ್ಪ ತಣ್ಣಗೆ ಹೋಗ್ಬಿಟ್ಟಿತ್ತು, ಬಿಕಾಸ್ ನಾನು ಆಗ ಹೇಳ್ದಂಗೆ ಲಂಚ್ ಟೈಮ್ ಆಗೋಗೋ ಟೈಮಲ್ಲಿ ಹೋಗಿದ್ವಿ. ಪೀಸಸ್ ಎಲ್ಲ ಸ್ವಲ್ಪ ಚೆನ್ನಾಗೇ ಬೆಂದಿತ್ತು. ಟೇಸ್ಟ್ ವೈಸ್ ಹೇಳಬೇಕು ಅಂತಂದರೆ ಚೆನ್ನಾಗಿ ಅನ್ನಿಸ್ತು. ಯಾರೆಲ್ಲ ನೀವು ಹೊಸಕೋಟೆ ಬಿರಿಯಾನಿ ತಿಂದಿದ್ದೀರಾ, ಸೊ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಅಫ್ಕೋರ್ಸ್ ನಾನು ಹೊಸಕೋಟೆ ಬಿರಿಯಾನಿನೇ ಚೆನ್ನಾಗಿದೆ ಅಂತ ಹೇಳ್ತೀನಿ. ಮೇ ಬಿ ನಾವು ಹೋಗಿರೋ ಟೈಮ್ ಆ ಥರ ಇದೆ ಅಂತ ಅನಿಸ್ತು, ಗೊತ್ತಿಲ್ಲ. ಆಗೋಗಿತ್ತು ಆ್ಯಕ್ಚುಲಿ. ಆವಾಗ ತಾನೇ ಇಮಿಡಿಯೇಟ್ ಮತ್ತೆ ಅವರು ಸರ್ವ್ ಮಾಡಿದ್ರು ಚಿಕನ್ ಬಿರಿಯಾನಿ. ಇಲ್ಲಿ ನೀವು ನೋಡ್ತಿರೋದು ಚಿಕನ್ ಬಿರಿಯಾನಿ. ಬಟ್ ಒಂದ್ಸಲ ಟ್ರೈ ಮಾಡ್ಬೋದು ಅಂತ ಹೇಳ್ತೀನಿ, ಬಿಕಾಸ್ ತುಂಬ ಕಡೆ ಯಾರೆಲ್ಲ ಬಿರಿಯಾನೀಸ್ ಎಕ್ಸ್ಪ್ಲೋರ್ ಮಾಡಿರ್ತೀರ, ಸೊ ಅವ್ರಿಗೆ ಗೊತ್ತಾಗುತ್ತೆ. ಸೊ ಒನ್ ಟೈಮ್ ನೀವು ತಿನ್ಬಹುದು. ಆಮೇಲೆ ಕ್ರೇಜ್ ಹಂಗೆ ಇರುತ್ತೆ. ಆ ಟೈಮಲ್ಲಿ ಅಷ್ಟೇ ನಿಮ್ಗೊಂಥರ ಓಕೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಬಟ್ ಒನ್ ಟೈಮ್ ವಿಸಿಟ್ ಅಂತೂ ಖಂಡಿತ ಮಾಡ್ಬೋದು ಇಲ್ಲಿಗೆ. ಸೊ ಈಗ ಆ್ಯಂಬಿಯನ್ಸ್ ತೋರಿಸ್ತೀನಿ ಹೇಗೆಲ್ಲ ಇತ್ತು ಅಂತ ಅಂದ್ಬಿಟ್ಟು. ಇನ್ನೂ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾನೆ ಇತ್ತು. ಮೇ ಬಿ ಹೋಗ್ತಾ ಇನ್ನೂ ತುಂಬ ಚೆನ್ನಾಗಿ ಮಾಡ್ತಾರೆ. ಆ್ಯಂಬಿಯನ್ಸ್ ಆಗಿರ್ಬೋದು, ಸಿಟೌಟ್ ಏರಿಯಾ, ಆಮೇಲೆ ಮೆನ್ಯೂನು ಇನ್ಕ್ಲೂಡ್ ಮಾಡ್ತಾರೆ ಅಂತ ಅನಿಸುತ್ತೆ, ಇನ್ನೊಂದಷ್ಟು ಐಟಮ್ಸು. ಸೊ ನೋಡ್ಕೊಂಡು ಬನ್ನಿ ಹೇಗಿದೆ ಇಲ್ಲಿ ಮೆನ್ಯೂ, ಆ್ಯಂಬಿಯನ್ಸ್ ಎಲ್ಲ ಅಂತ ಅಂದ್ಬಿಟ್ಟು. ಸೊ ಪಾರ್ಕಿಂಗ್ ಅಷ್ಟೇ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆ ಮೇನ್ ರೋಡಲ್ಲೂ 2 ವೀಲರ್ಗೆ 4 ವೀಲರ್ಗೆ ಸಪ್ರೇಟ್ ಇಟ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತುಂಬ ಕೆಟ್ಟದಾಗಿದೆ ಅಂತಲೂ ಹೇಳಲ್ಲ, ಚೆನ್ನಾಗಿದೆ. ಒನ್ ಟೈಮ್ ವಿಸಿಟ್ ಮಾಡ್ಬೋದು. ಯಾರೆಲ್ಲ ವಿಸಿಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಖಂಡಿತವಾಗಿಯೂ ವಿಸಿಟ್ ಮಾಡಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಹಾಗೆ ನಿಮಗೆ ಯೂಸ್ಫುಲ್ ಆಯಿತು ಅಂತ ಸಹ ಅಂದ್ಕೊತೀನಿ. ಅಡ್ರೆಸ್ಗೋಸ್ಕರ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ, ಹಾಗೆ ಟೈಮಿಂಗ್ಗೋಸ್ಕರನೂ ಅಷ್ಟೇ. ಯಾರಿಗೆ ಇಷ್ಟ ಆಯಿತು ಲೈಕ್ ಮಾಡಿ. ಥ್ಯಾಂಕ್ ಯು.